ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಜ್ಯೋತಿ ನಾಗಣಸೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು APCHK 2017 ಪ್ರಶ್ನೆ ಪತ್ರಿಕೆ ವಿವರಣೆ ನೋಡೋಣ. ಪ್ರಶ್ನೆ 1. ಈ ಕೆಳಗಿನ ಕರ್ನಾಟಕದ ಯಾವ ಜಾಗವನ್ನು ದಕ್ಷಿಣದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲ್ಪಡುತ್ತದೆ? ಇದಕ್ಕೆ ಉತ್ತರ ಆಪ್ಷನ್ ಎ ಮದ್ರಾಸ್ಯೋತ. ಪ್ರಶ್ನೆ 2. ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸಮಯದಲ್ಲಿ ಬ್ರಿಟಿಷ್ ಪ್ರಧಾನಮಂತ್ರಿಯಾಗಿದ್ದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಮ್ಸೆ ಮ್ಯಾಕ್ಡೊನಾಲ್ಡ್. ಅಂದರೆ ದುಂಡು ಮೇಜಿನ ಪರಿಷತ್ತಿನ ಸಮಯದಲ್ಲಿ. ಪ್ರಶ್ನೆ 3. ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಸ್ಥಾಪನೆಯಾಗುತ್ತಿರುವುದು ಎಲ್ಲಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಗಾವತಿ, ಕೊಪ್ಪಳ ಜಿಲ್ಲೆ. ಪ್ರಶ್ನೆ 4. ಪಟ್ಟದಕಲ್ಲು ಮತ್ತು ಐಹೊಳೆಯಲ್ಲಿ ಸುಂದರವಾದ ದೇವಸ್ಥಾನಗಳನ್ನು ನಿರ್ಮಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಾಲುಕ್ಯರು. ಪ್ರಶ್ನೆ 5. ಭೂಕಂಪನಗಳ ಅಳೆಯುವ ಸಾಧನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೆಸ್ಮೋಗ್ರಾಫ್. ಪ್ರಶ್ನೆ 6. ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಘಾಟ್. ಕಿಸನ್ ಘಾಟ್ ಇದು ಚೌಧರಿ ಚರಣ ಸಿಂಗ್ ರವರ ಸಮಾಧಿ ಹೆಸರು. ಶಾಂತಿವನ ಇದು ನೆಹರೂರವರ ಸಮಾಧಿ ಹೆಸರು. ವಿಜಯ್ ಘಾಟ್ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಮಾಧಿ ಹೆಸರಾಗಿದೆ. ಪ್ರಶ್ನೆ 7. ಇನ್ಫ್ಯಾಂಟಿಸೈಡ್ ಎಂದರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನವಜಾತ ಶಿಶುವನ್ನು ಹತ್ಯೆ ಮಾಡುವುದು. ಪ್ರಶ್ನೆ 8. ಈ ಕೆಳಗಿನ ಕಂಪನಿಗಳಲ್ಲಿ ಯಾವುದು ಮಹಾರತ್ನ ಕಂಪನಿ ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್, ಅಂದರೆ BSNL. ಪ್ರಶ್ನೆ 9. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಯಾರು? ಪರೀಕ್ಷೆ ನಡೆದಾಗ ಆಪ್ಷನ್ ಬಿ ಉರ್ಜಿತ್ ಪಟೇಲ್ ರವರು ಆಗಿದ್ದರು. ಪ್ರಸ್ತುತ ಶಕ್ತಿಕಾಂತ್ ದಾಸ್ ರವರು ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿದ್ದಾರೆ. ಪ್ರಶ್ನೆ 10. ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ಚೌಕಗಳಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 14 ಚೌಕಗಳಿವೆ. ಪ್ರಶ್ನೆ 11. ಸರಣಿಯನ್ನು ಪೂರ್ಣಗೊಳಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 9, 32. ಪ್ರಶ್ನೆ 12. ಕಾಲ ಗಂಟೆ ಅಂತರ ಯಾವುದರಲ್ಲಿ ಅಂದರೆ ಕಿಲೋಮೀಟರ್ನಲ್ಲಿ ಅಳೆಯಲಾಗುತ್ತದೆ. ಪ್ರಶ್ನೆ 13. ಪೂರ್ಣಗೊಳಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 119. ಪ್ರಶ್ನೆ 14. ಕರ್ನಾಟಕದಲ್ಲಿ ರೇಷ್ಮೆ ವ್ಯವಸಾಯವನ್ನು ಬಳಕೆಗೆ ತಂದ ರಾಜ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟಿಪ್ಪು ಸುಲ್ತಾನ್. ಪ್ರಶ್ನೆ 15. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಶಾಸನ ನಿರ್ಮಾಣದ ಅವಶಿಷ್ಟ ಅಧಿಕಾರಗಳು ಇರುವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯದ ವಿಧಾನಮಂಡಲಕ್ಕೆ. ಪ್ರಸ್ತುತ ಈ ರಾಜ್ಯವನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಲಾಗಿದೆ. ಪ್ರಶ್ನೆ 16. ಆಪರೇಷನ್ ಪೋಲೋ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೈದರಾಬಾದ ಸಾಮ್ರಾಜ್ಯವನ್ನು ಭಾರತದಲ್ಲಿ ವಿಲೀನೀಕರಣ ಮಾಡಲು. ಪ್ರಶ್ನೆ 17. ಲಂಡನ್ನಲ್ಲಿ ಇಂಡಿಯಾ ಹೌಸನ್ನು ಸ್ಥಾಪಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ಯಾಮ್ಜಿ ಕೃಷ್ಣ ವರ್ಮ. ಪ್ರಶ್ನೆ 18. ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1ನೇ ಪುಲಕೇಶಿ. ಪ್ರಶ್ನೆ 19. ಈ ಕೆಳಕಂಡ ಯಾವ ನಗರದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪೀಠ ಇಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು. ಕಲಬುರಗಿ ಮತ್ತು ಧಾರವಾಡದಲ್ಲಿ ಸಂಚಾರಿ ಪೀಠಗಳಿವೆ. ಬೆಂಗಳೂರಿನಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ಪೀಠ, ಮೈಸೂರಿನಲ್ಲಿ ಯಾವುದೇ ನ್ಯಾಯಾಲಯದ ಪೀಠ ಇಲ್ಲ. ಪ್ರಶ್ನೆ 20. ಡಕ್ವರ್ತ್ ಲೂಯಿಸ್ ಎಂಬ ಶಬ್ದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಕೆಟ್. ಪ್ರಶ್ನೆ 21. 12 ಚೆಂಡುಗಳ ಬೆಲೆ ₹84 ಆದರೆ ಅಂತಹ 3 ಚೆಂಡುಗಳ ಬೆಲೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 21, ಅಂದರೆ ₹7 ಚೆಂಡು. ಪ್ರಶ್ನೆ 22. 1 ಕ್ವಿಂಟಾಲ್ ಅಂದರೆ ಎಷ್ಟು ಕೆಜಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 100 ಕೆಜಿ. ಪ್ರಶ್ನೆ 23. ಆಂಧ್ರ ಪ್ರದೇಶದ ಹೊಸ ರಾಜಧಾನಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮರಾವತಿ. ಪ್ರಶ್ನೆ 24. ಕೆಳಗಿನವರಲ್ಲಿ ಅವಿರೋಧವಾಗಿ ಚುನಾಯಿತರಾದ ಭಾರತ ರಾಷ್ಟ್ರಪತಿಗಳು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ನೀಲಂ ಸಂಜೀವ್ ರೆಡ್ಡಿ. ಪ್ರಶ್ನೆ 25. ಪುರಸಭೆಗಳಿಗೆ ಚುನಾವಣೆ ಪ್ರಕ್ರಿಯೆ ನಡೆಸಲು ಈ ಕೆಳಗಿನ ಯಾರ ಅಧೀನಕ್ಕೆ ಒಳಪಟ್ಟಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜ್ಯ ಚುನಾವಣಾ ಆಯೋಗ. ಪ್ರಶ್ನೆ 26. ಕರ್ನಾಟಕದಲ್ಲಿ ಜೈನ ಧರ್ಮ ಹಬ್ಬಲು ಕಾರಣರಾದವರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಂದ್ರಗುಪ್ತ ಮೌರ್ಯ. ಪ್ರಶ್ನೆ 27. ಗೋಲ್ ಗುಂಬಜ್ ನಿರ್ಮಾಣಗೊಂಡಿದ್ದು ಈ ಕೆಳಗಿನವರ ಆಳ್ವಿಕೆಯ ಕಾಲದಲ್ಲಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮುಹಮ್ಮದ್ ಆದಿಲ್ ಶಾ. ಪ್ರಶ್ನೆ 28. ವುಡ್ಸ್ ಡಿಸ್ಪ್ಯಾಚ್ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯಾಭಾಸ. ವುಡ್ಸ್ ಡಿಸ್ಪ್ಯಾಚ್ ಎಂದರೆ ಚಾರ್ಲ್ಸ್ ವುಡ್ ವರದಿ
ಇದು ಭಾರತಕ್ಕೆ 1854ರಲ್ಲಿ ಬಂದಿತ್ತು. ಇದು ಶಿಕ್ಷಣಕ್ಕಾಗಿ ಸಂಬಂಧಿಸಿದೆ. ಪ್ರಶ್ನೆ 29. ಕೂಚಿಪುಡಿ ಎಂಬ ನೃತ್ಯ ರೂಪ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಆಂಧ್ರ ಪ್ರದೇಶ. ತಮಿಳುನಾಡು ಭರತನಾಟ್ಯಂ, ಕೇರಳ ಮೋಹಿನಿಯಾಟ್ಟಂ, ಕರ್ನಾಟಕ ಯಕ್ಷಗಾನ. ಪ್ರಶ್ನೆ 30. ಈ ಕೆಳಕಂಡ ಭಾರತದ ಯಾವ ರಾಜ್ಯವು ಅತಿ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹರಿಯಾಣ. ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಕೇರಳ. ಪ್ರಶ್ನೆ 31. ಫತೇಪುರ್ ಸಿಕ್ರಿ ಸ್ಥಾಪಕ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಅಕ್ಬರ್ 1569ರಲ್ಲಿ ಸ್ಥಾಪಿಸಿದನು. ಪ್ರಶ್ನೆ 32. ಪರಪ್ಪನ ಅಗ್ರಹಾರ ಕೇಂದ್ರೀಯ ಕಾರಾಗೃಹ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಂಗಳೂರು. ಪ್ರಶ್ನೆ 33. ಭಾರತದ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರವೀಂದ್ರನಾಥ್ ಟಾಗೋರ್. ಇದು ಮಲ್ಹಾರ ರಾಗದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 34. ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಚಲ್ ಕುಮಾರ್ ಜ್ಯೋತಿ. ಇವರು ಪರೀಕ್ಷೆ ನಡೆದಾಗ ಪ್ರಸ್ತುತ ಸುನಿಲ್ ಅರೋರಾರವರು ಆಗಿದ್ದಾರೆ. ಪ್ರಶ್ನೆ 35. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಎಂದಿನಿಂದ ಜಾರಿಗೆ ಬಂತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜುಲೈ 1, 2017ರಂದು. ಪ್ರಶ್ನೆ 36. ಈ ಕೆಳಗಿನವುಗಳಲ್ಲಿ ಕ್ರಿಕೆಟ್ಗೆ ಸಂಬಂಧವಿಲ್ಲದ್ದು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆಗಾ ಖಾನ್ ಕಪ್. ಇದು ಹಾಕಿಗೆ ಸಂಬಂಧಿಸಿದೆ. ಪ್ರಶ್ನೆ 37. ಈ ಕೆಳಕಂಡ ಯಾವ ಬ್ಯಾಂಕ್ ಎಟಿಎಂ ಅನ್ನು ಮೊದಲ ಬಾರಿಗೆ ಭಾರತಕ್ಕೆ ಪರಿಚಯಿಸಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, HSBC ಬ್ಯಾಂಕ್. ಪ್ರಶ್ನೆ 38. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುವುದು ಯಾರಿಗೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, MS ಸ್ವಾಮಿನಾಥನ್. ವರ್ಗೀಸ್ ಕುರಿಯನ್ರನ್ನು ಶ್ವೇತ ಕ್ರಾಂತಿಯ ಪಿತಾಮಹ ಎನ್ನುವರು. 39. ಲಂಡನ್ ಯಾವ ನದಿಯ ತೀರದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಥೇಮ್ಸ್. ನೈಲ್ ನದಿಯ ದಂಡೆಯಲ್ಲಿರುವ ನಗರ ಈಜಿಪ್ಟ್. ಪ್ರಶ್ನೆ 40. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಯಾವ ಕೃಷಿ ಬೆಳೆ ಬೆಳೆಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ರಾಬಿ. ಆಪ್ಷನ್ ಎ, ಖಾರಿಫ್ ಬೆಳೆಯನ್ನು ಜೂನ್ ಜುಲೈಯಲ್ಲಿ ಬೆಳೆಯಲಾಗುತ್ತದೆ. ಝೈದ್ ಜಡ್ ಬೇಸಾಯವನ್ನು ಬೇಸಿಗೆ ಕಾಲದಲ್ಲಿ ತರಕಾರಿಯನ್ನು ಬೆಳೆಯಲಾಗುತ್ತದೆ. ಪ್ರಶ್ನೆ 41. ವಿಶ್ವೇಶ್ವರಯ್ಯ ಐರನ್ ಮತ್ತು ಸ್ಟೀಲ್ ಲಿಮಿಟೆಡ್ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಭದ್ರಾವತಿ. ಇದನ್ನು ವಿಶ್ವೇಶ್ವರಯ್ಯನವರು 1923ರಲ್ಲಿ ಸ್ಥಾಪಿಸಿದರು. ಪ್ರಶ್ನೆ 42. ಈ ಕೆಳಕಂಡ ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲಿ ರಾಗಿ ಉತ್ಪಾದನೆ ಹೆಚ್ಚಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕರ್ನಾಟಕ. ಪ್ರಶ್ನೆ 43. ಕೆಳಗಿನವುಗಳಲ್ಲಿ ಅತಿ ಉದ್ದವಾದ ನದಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ನೈಲ್. ಪ್ರಶ್ನೆ 44. ಈ ವರ್ಷ ಭಾರತದ ಯಾವ ಚಿತ್ರವನ್ನು ಆಸ್ಕರ್ ಪ್ರಶಸ್ತಿಗಾಗಿ ಅಧಿಕೃತವಾಗಿ ಆರಿಸಲಾಗಿದೆ? ಪರೀಕ್ಷೆ ನಡೆದಾಗ 2017ರಲ್ಲಿ ಆಪ್ಷನ್ ಎ, ನ್ಯೂಟನ್ ಚಿತ್ರವನ್ನು ಅಧಿಕೃತವಾಗಿ ಆರಿಸಲಾಗಿತ್ತು. ಪ್ರಶ್ನೆ 45. ಜಗತ್ತಿನಲ್ಲಿ 7 ವರ್ಷಗಳ ಕಾಲ ಅತಿ ಶ್ರೀಮಂತ ವ್ಯಕ್ತಿಯಾಗಿದ್ದ ಬಿಲ್ ಗೇಟ್ಸ್ರನ್ನು ಮೊದಲ ಬಾರಿಗೆ ಜುಲೈ 26, 2017ರಂದು ಶ್ರೀಮಂತಿಕೆಯಲ್ಲಿ ದಾಟಿದ ಮೊದಲ ವ್ಯಕ್ತಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜೆಫ್ ಬೆಜೋಸ್, ಅಮೆಜಾನ್ನ ಸಂಸ್ಥಾಪಕ. ಪ್ರಶ್ನೆ 46. ಫೋರ್ಜರಿ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ವಂಚಿಸುವ ಸಲುವಾಗಿ ಬೇರೊಬ್ಬರ ಸಹಿಯನ್ನು ಮತ್ತೊಬ್ಬರು ಮಾಡುವುದು. ಪ್ರಶ್ನೆ 47. ಲಾಫಿಂಗ್ ಗ್ಯಾಸ್ ನಗಿಸುವ ಅನಿಲ ಎಂದು ಕರೆಯುವ ಅದರ ರಾಸಾಯನಿಕ ಸೂತ್ರ ಏನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, N2O. ಪ್ರಶ್ನೆ 48. ಕರ್ನಾಟಕದಲ್ಲಿ ಈ ಕೆಳಗಿನ ಯಾವುದು ಪೊಲೀಸ್ ಜಿಲ್ಲೆಯಾಗಿದ್ದು ಕಂದಾಯ ಜಿಲ್ಲೆಯಾಗಿರುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಯಾದಗಿರಿ. ಪ್ರಶ್ನೆ 49. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಈ ಕೆಳಗಿನವರಿಗೆ ಸಂಬೋಧಿಸಿ ಸ್ವಹಸ್ತಾಕ್ಷರದಲ್ಲಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಬಹುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ರಾಷ್ಟ್ರಪತಿಯವರಿಗೆ. ಪ್ರಶ್ನೆ 50. ಚಿಪ್ಕೋ ಚಳವಳಿಯ ಉದ್ದೇಶವೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅರಣ್ಯ ನಾಶವನ್ನು ತಡೆಗಟ್ಟುವುದು. ಪ್ರಶ್ನೆ 51. ಈ ಕೆಳಗಿನ ಶಿಖರಗಳಲ್ಲಿ ಯಾವುದು ವಿಶ್ವದ ಅತ್ಯುನ್ನತ ಶಿಖರವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮೌಂಟ್ ಎವರೆಸ್ಟ್. ಗಾಡ್ವಿನ್ ಆಸ್ಟಿನ್ ಇದನ್ನು K2 ಎಂದು ಕರೆಯುವರು. ಇದು ಭಾರತದ ಅತಿ ಎತ್ತರದ ಶಿಖರ. ಪ್ರಶ್ನೆ 52. ಈ ಕೆಳಗಿನ ಕರ್ನಾಟಕದ ಯಾವ ನಗರಕ್ಕೆ ಪೊಲೀಸ್ ಆಯುಕ್ತರು ಇಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬೆಳಗಾವಿ. ಪ್ರಶ್ನೆ 53. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಈ ಕೆಳಕಂಡ ಯಾವ ವಾಕ್ಯಾಂಗವು ಕಾಣಿಸಿಕೊಳ್ಳುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಇದನ್ನು 42ನೇ ತಿದ್ದುಪಡಿ 1976ರಲ್ಲಿ ಮಾಡಲಾಯಿತು. ಪ್ರಶ್ನೆ 54. ಭಾರತದ ಸಂವಿಧಾನವನ್ನು ರೂಪಿಸಿದವರು ನ್ಯಾಯಿಕ ಪುನರಾವಲೋಕನದ ವಿಚಾರವನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ,
USA ಅಂದರೆ ಅಮೆರಿಕ. ಪ್ರಶ್ನೆ 55. ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಪಟ್ಟಣಗಳ ಜೋಡಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾರವಾರ ಮತ್ತು ಗೋಕರ್ಣ. ಪ್ರಶ್ನೆ 56. ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿರುವ ರಾಜ್ಯ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಿಜೋರಾಂ. ಪ್ರಶ್ನೆ 57. ಕರ್ನಾಟಕದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಈಗಿನ ಅಧ್ಯಕ್ಷರು ಯಾರು? ಪರೀಕ್ಷೆ ನಡೆದಾಗ ವಾಟಾಳ್ ನಾಗರಾಜರವರು ಆಗಿದ್ದರು. ಪ್ರಸ್ತುತ TS ನಾಗಾಭರಣರವರು ಆಗಿದ್ದಾರೆ. ಪ್ರಶ್ನೆ 58. ಒಬ್ಬ ಆಟಗಾರನಿಗೆ ತತ್ಕ್ಷಣದ ಶಕ್ತಿಗಾಗಿ ನೀಡುವುದು ಏನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಬೋಹೈಡ್ರೇಟ್ಗಳು ಅಂದರೆ ಗ್ಲುಕೋಸ್ ಫಾರ್ ಎನರ್ಜಿ. ಪ್ರಶ್ನೆ 59. ರಾಷ್ಟ್ರೀಯ ಏಡ್ಸ್ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪುಣೆ. ಇದನ್ನು ನಾರಿ ಅಂತಲೂ ಕರೆಯುವರು. ಇದು 1992ರಲ್ಲಿ ಸ್ಥಾಪಿಸಲಾಗಿದೆ. ನ್ಯಾಕೋ ಅಂದರೆ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಜೇಷನ್. ಇದು ನವದೆಹಲಿಯಲ್ಲಿ 1992ರಲ್ಲಿ ಸ್ಥಾಪಿಸಲಾಯಿತು. ಪ್ರಶ್ನೆ 60. ಮನುಷ್ಯನ ಶರೀರದಲ್ಲಿರುವ ಅತಿದೊಡ್ಡ ಗ್ರಂಥಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಿವರ್. ಪ್ರಶ್ನೆ 61. ಈ ಕೆಳಗಿನ ಯಾವ ಪದಾರ್ಥವು ಅರೆವಾಹಕವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಲಿಕಾನ್. ಪ್ರಶ್ನೆ 62. ಸರ್ ಸಿ.ವಿ. ರಾಮನ್ ಅವರಿಗೆ ಭೌತಶಾಸ್ತ್ರದಲ್ಲಿ ಅವರು ಈ ಕೆಳಕಂಡದನ್ನು ಕುರಿತು ಮಾಡಿದ ಅಧ್ಯಯನಕ್ಕಾಗಿ ನೊಬೆಲ್ ಬಹುಮಾನ ನೀಡಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚದುರಿಕೆ. ಇದನ್ನು 1930ರಲ್ಲಿ ನೊಬೆಲ್ ನೀಡಲಾಯಿತು. ಪ್ರಶ್ನೆ 63. ನಾಗಾರ್ಜುನ ಸಾಗರ ಯೋಜನೆಯು ಯಾವ ನದಿಯ ಮೇಲೆ ನಿರ್ಮಿತವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣಾ ನದಿ. ಇದು ನಲ್ಗೊಂಡ ಜಿಲ್ಲೆ ತೆಲಂಗಾಣದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 64. ವಿಶ್ವದಲ್ಲಿ ಅತಿದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸುಂದರ್ಬನ್ಸ್. ಇದರ ಒಟ್ಟು ವಿಸ್ತೀರ್ಣ 10,000 ಸ್ಕ್ವೇರ್ ಕಿಲೋಮೀಟರ್. ಪ್ರಶ್ನೆ 65. ಜನವರಿ 2017ರಲ್ಲಿ ನಡೆದ 14ನೇ ಪ್ರವಾಸಿ ಭಾರತೀಯ ದಿವಸ ಎಲ್ಲಿ ನಡೆಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. ಪರೀಕ್ಷೆ ನಡೆದಾಗ 2019ನೇ ಪ್ರವಾಸಿ ಭಾರತೀಯ ದಿವಸವು ವಾರಣಾಸಿಯಲ್ಲಿ, 2020ನೇ ಪ್ರವಾಸಿ ಭಾರತೀಯ ದಿವಸವು ನವದೆಹಲಿಯಲ್ಲಿ ನಡೆಯಿತು. ಪ್ರಶ್ನೆ 66. ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 11. ಪ್ರಶ್ನೆ 67. ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? ಪರೀಕ್ಷೆ ನಡೆದಾಗ 7 ಇದ್ದವು, ಪ್ರಸ್ತುತ 8. 68 ಪೂರ್ಣಗೊಳಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 36. ಪ್ರಶ್ನೆ 69. ಉತ್ತರಿಸಿ. 9 + 4 - 3 × 7 + 16 - 8 = 0. ಪ್ರಶ್ನೆ 70. ರಮೇಶ್ 15 ವರ್ಷಗಳ ನಂತರ ವಯಸ್ಸು ಅವನ ಹಿಂದಿನ 5 ವರ್ಷಗಳ 5ರಷ್ಟು ಇರುತ್ತದೆ. ಹಾಗಾದರೆ ಅವನ ಈಗಿನ ವಯಸ್ಸು ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 25. ಪ್ರಶ್ನೆ 71. ಒಂದು ರೈಲು ಸ್ಥಳ, ಇದು ಕ್ವಶನ್ಸ್ ನಿಮಗೆ ಹೋಮ್ವರ್ಕ್. ಒಂದು ರೈಲು ಸ್ಥಳ ಎ ಅನ್ನು ಬೆಳಗ್ಗೆ 7 AM ಬಿಟ್ಟು ಬೆಳಗ್ಗೆ 10 AM 180 ಕಿಲೋಮೀಟರ್ ದೂರದಲ್ಲಿರುವ ಸ್ಥಳ ಬಿ ಅನ್ನು ತಲುಪುತ್ತದೆ. ರೈಲಿನ ವೇಗ ಎಷ್ಟು? ಪ್ರಶ್ನೆ 72. ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯವನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ. ಇದು ವಿಜಯಪುರದಲ್ಲಿ ಇದೆ. ಪ್ರಶ್ನೆ 73. ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾಗಲಕ್ಷ್ಮಿ ಬಾಯಿ. ಪ್ರಸ್ತುತ ಕೂಡ ಅವರೇ ಇದ್ದಾರೆ. ಪ್ರಶ್ನೆ 74. 2000 ಮೆಗಾವ್ಯಾಟ್ ಸೌರ ವಿದ್ಯುತ್ ಪಾರ್ಕ್ ಅನ್ನು ಎಲ್ಲಿ ಸ್ಥಾಪಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತುಮಕೂರಿನ ಪಾವಗಡದಲ್ಲಿ. ಪ್ರಶ್ನೆ 75. ಪಾವಗಡ ತಾಲೂಕಿನ ನಾಗಲಮಡಿಕೆಯಲ್ಲಿ. ಪ್ರಶ್ನೆ 75. ಈ ಕೆಳಗಿನ ಯಾರ ಅಧ್ಯಕ್ಷತೆಯಲ್ಲಿ ಕರ್ನಾಟಕದ ಪ್ರವಾಸೋದ್ಯಮ ವಿಷನ್ ಗ್ರೂಪ್ ಅನ್ನು ಸ್ಥಾಪಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೋಹನ್ ದಾಸ್ ಪೈ. ಪ್ರಶ್ನೆ 76. ಈ ಕೆಳಗಿನವುಗಳಲ್ಲಿ ಯಾವ ಮೈಕ್ರೋ ನ್ಯೂಟ್ರಿಯೆಂಟ್ ಕೊರತೆಯು ಗೈಟರ್ ರೋಗವನ್ನು ಉಂಟುಮಾಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಯೋಡಿನ್. ಇದನ್ನು ಗಳಗಂಡು ಎಂದು ಕರೆಯುತ್ತಾರೆ. 77. ಪ್ರಶ್ನೆ. ಗಾಳಿಯ ವೆಲಾಸಿಟಿಯನ್ನು ಯಾವುದರಿಂದ ಅಳೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನಿಮೋಮೀಟರ್. ಪ್ರಶ್ನೆ 78. ಬೆಳಕಿನ ವರ್ಷ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದೂರದ ಅಳತೆ. ಪ್ರಶ್ನೆ 79. ಗ್ರಹಕ್ಕೆ ಟೈಟಾನ್ ಎನ್ನುವ ಅತಿದೊಡ್ಡ ಉಪಗ್ರಹವಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶನಿ. ಪ್ರಶ್ನೆ 80. ಭಾರತದ ಯಾವ ರಾಜ್ಯದ ಮೂಲಕ ಅರಾವಳಿ ಪರ್ವತ ಶ್ರೇಣಿ ಹಬ್ಬಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ.
ಕರಾವಳಿಯು ಅತಿ ಹಳೆಯ ಪರ್ವತ ಶ್ರೇಣಿಯಾಗಿದೆ. ಪ್ರಶ್ನೆ 81. ಜಂಟಿ ರಾಜ್ಯ ಲೋಕಸೇವಾ ಆಯೋಗ 2 ಅಥವಾ ಹೆಚ್ಚು ರಾಜ್ಯಗಳಿಗೆ ಅನ್ವಯಿಸುವಂತೆ ರಚಿಸಿದ್ದು ಅದು ಒಂದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಾಂವಿಧಾನಿಕ ಅಂಗ. ಪ್ರಶ್ನೆ 82. ಮುಳ್ಳಯ್ಯನಗಿರಿ ಬೆಟ್ಟ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಕ್ಕಮಗಳೂರು. ಪ್ರಶ್ನೆ 83. ಲೋಕಸಭೆಯ ಸ್ಪೀಕರ್ ಅನ್ನು ಯಾರು ಆಯ್ಕೆ ಮಾಡುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭೆ ಸದಸ್ಯರು. ಪ್ರಶ್ನೆ 84. ಈ ಕೆಳಗಿನವರಲ್ಲಿ ಯಾರಿಗೆ ಮಂತ್ರಿಮಂಡಲದ ಮಂತ್ರಿಗಳು ಒಟ್ಟಾಗಿ ಜವಾಬ್ದಾರರಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಲೋಕಸಭೆಗೆ. ಪ್ರಶ್ನೆ 85. ರೈಲ್ವೆ ಬಜೆಟನ್ನು ಸಾಮಾನ್ಯ ಬಜೆಟ್ನೊಂದಿಗೆ ಸೇರಿಸಿದ್ದು ಅದನ್ನು ಆಗ ಬೇರ್ಪಡಿಸಲು ಶಿಫಾರಸು ಮಾಡಿದ ಸಮಿತಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ವರ್ತ್ ಸಮಿತಿ 1924ರಲ್ಲಿ. ರೈಲ್ವೆ ಬಜೆಟ್ ಮತ್ತು ಸಾಮಾನ್ಯ ಬಜೆಟನ್ನು ಒಂದುಗೂಡಿಸಲು ಶಿಫಾರಸು ಮಾಡಿದ ಸಮಿತಿ ವಿವೇಕ್ ದೇಬರಾಯ್ ಸಮಿತಿ 2017-18ರಲ್ಲಿ. ಪ್ರಶ್ನೆ 86. ಭಾರತದ ಮೊದಲ ಮಹಿಳಾ ರಕ್ಷಣಾ ಮಂತ್ರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಿರ್ಮಲಾ ಸೀತಾರಾಮನ್. ಪ್ರಶ್ನೆ 87. ಪಿಂಕ್ ಸಿಟಿ ಎಂದರೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೈಪುರ್. ಪ್ರಶ್ನೆ 88. ಬೆಂಗಳೂರು ದೇವನಹಳ್ಳಿಯಲ್ಲಿ ಇರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಪ್ರಶ್ನೆ 89. WWW ನ ವಿಸ್ತೃತ ರೂಪ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವರ್ಲ್ಡ್ ವೈಡ್ ವೆಬ್. ಪ್ರಶ್ನೆ 90. ಪ್ರಿಂಟರ್ ಯಾವ ಬಗೆಯ ಸಾಧನ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಿಂಟರ್ ಇದೊಂದು ಔಟ್ಪುಟ್ ಡಿವೈಸ್ ಅಂದರೆ ಸಾಧನವಾಗಿದೆ. ಪ್ರಶ್ನೆ 91. ಸರಣಿಯನ್ನು ಪೂರ್ಣಗೊಳಿಸಿ. 1 4 16 64. ಮುಂದಿನ ಸಂಖ್ಯೆ 256. ಪ್ರಶ್ನೆ 92. ಭಾರತ ನವದೆಹಲಿ ಜರ್ಮನಿ. ಇಲ್ಲಿ ರಾಷ್ಟ್ರೀಯ ರಾಜಧಾನಿಯನ್ನು ಕೊಡಲಾಗಿದೆ. ಜರ್ಮನಿಯ ರಾಜಧಾನಿ ಬರ್ಲಿನ್. ಪ್ರಶ್ನೆ 93. ಡಯಾಲಿಸಿಸ್ ಚಿಕಿತ್ಸೆಯನ್ನು ಯಾವ ಅಂಗದ ರೋಗಕ್ಕೆ ನೀಡಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡಗಳು. ಪ್ರಶ್ನೆ 94. ಈ ಕೆಳಗಿನ ರಕ್ತದ ಗುಂಪುಗಳಲ್ಲಿ ಯಾವುದು ಸಾರ್ವತ್ರಿಕ ದಾನಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಓ ಪಾಸಿಟಿವ್. ಓ ರಕ್ತದ ಗುಂಪು. ಎಬಿ ರಕ್ತದ ಗುಂಪನ್ನು ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯುತ್ತಾರೆ. ಪ್ರಶ್ನೆ 95. ಕೆಳಗಿನವುಗಳಲ್ಲಿ ಯಾವುದು ಏಡ್ಸ್ ಮಹಾಮಾರಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ HIV. ಪ್ರಶ್ನೆ 96. ಈ ಕೆಳಗಿನ ದೇಶಗಳಲ್ಲಿ ಯಾವ ದೇಶವು ಸಾರ್ಕ್ನ ಭಾಗವಲ್ಲ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಥೈಲ್ಯಾಂಡ್. ಪ್ರಶ್ನೆ 90. ಸಾರ್ಕ್ವು 1985ರಲ್ಲಿ ಸ್ಥಾಪನೆಯಾಯಿತು. ಇದರ ಫುಲ್ ಫಾರ್ಮ್ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಪ್ರಶ್ನೆ 97. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಕೇಶ್ ಶರ್ಮಾ. ಪ್ರಶ್ನೆ 98. ಕರ್ನಾಟಕ ಸರ್ಕಾರದ ಮೋಡ ಬಿತ್ತನೆ ಯೋಜನೆ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವರ್ಷಧಾರೆ. ಪ್ರಶ್ನೆ 99. ಭಾರತದ ಅತಿದೊಡ್ಡ ಅಣೆಕಟ್ಟು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾಕ್ರಾ ನಂಗಲ್, ಹಿಮಾಚಲ ಪ್ರದೇಶ. ಪ್ರಶ್ನೆ 100. ಹೊಸ 2000 ಮುಖಬೆಲೆಯ ನೋಟಿನ ಮೇಲೆ ಯಾರ ಸಹಿ ಇದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ RBI ಗವರ್ನರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು. ಸ್ಪರ್ಧಾ ಜ್ಯೋತಿ ನಾಗಣಸೂರು.